ಇದನ್ನ ಕ್ಷಮಾಪಣೆ ವಿಡಿಯೋ ಮಾಡಿ ಅಂತಾನೆ ಕೇಳಿದ್ದು. ಅದು ಅವ್ರು ಬಂದು ನೋಡಿದ್ರೆ ಅವ್ರು ಮಾತಾಡಿದ ರೀತಿನೇ ಬೇರೆ ಇತ್ತಲ್ಲ ಲಾರೆನ್ಸ್ ಅವರು. ಅಣ್ಣ ಇವಾಗ ಅವ್ರೇನ್ ಹೇಳ್ತಾರೆ ಅಂತ ಅಂದ್ರೆ ನಾವು ಆಮೇಲೆ ಇನ್ನೊಂದ್ ಹೇಳ್ತೀನಿ, ನಾವು ನಮ್ಗೆ ಸಾರಿ ಕೇಳಿ ಅಂತ ನಾನು ಯಾವ್ದೇ ಕಾರಣಕ್ಕೂ ನಿಮ್ಗೆ ಹೇಳಿಲ್ಲ. ನಾನು ಹೇಳಿದ್ದೇನೋ ಕನ್ನಡಿಗರಿಗೆ ಕೇಳಿ ಅಂತ ತಾನೆ. ಅದೇ ಅಣ್ಣ ಅದ್ರ ಕೇಳೋದ್ರಲ್ಲಿ ಇಲ್ಲ, ನಾನು ಅದಕ್ಕೆ ಅಲ್ವಾ ನಾನು ವಿಡಿಯೋ ಮಾಡಾಕಿದ್ದು. ನೀವು ಕೇಳಕ್ಕಿಂತ ಮುಂಚೆನೆ ಮಾಡಾಕಿದ್ದೀನಿ. ಒಂದ್ ವಿಡಿಯೋ ಮಾಡಿದ್ವಿ ಹೌದು, ಅದನ್ನ ಕರೆಕ್ಟ್ ಆಗಿ ಏನ್ ಗೊತ್ತಾ, ನನ್ನ ಮೇಲೆ ಈ ತರ ತಪ್ಪು ಇವಾಗ ನಿನ್ನಿಂದ ಎಷ್ಟು ಜನ ಮಕ್ಳು ಪ್ರವೋಕ್ ಆಗಿದಾರಲ್ವಾ, ಎಲ್ಲ ಸೇರಿ ಒಂದ್ ವಿಡಿಯೋ ಮಾಡಿ ಹಾಕಿ ಅಂತ ಕೇಳಿದ್ದು. ಅದನ್ನೇ ಅಣ್ಣ ನಾನು ಹೇಳ್ತಿರೋದು. ಬಟ್ ನಾವು ಕಂಟೆಂಟ್ ಇದ್ರಲ್ಲಿ ಹೇಳ್ತೀವಿ, ನೀವು ಒಂದ್ಸಲಿ ವಿಡಿಯೋ ನೋಡ್ರಿ. ನಾವು ನಿಂತ್ಕೊಂಡು ಹೇಳಿದ್ರೆ ಇವಾಗ ಕಂಟೆಂಟ್ ಕ್ರಿಯೇಟರ್ಸ್ ಯಾರು ನಮ್ಗೆ ಆಗಲ್ವೋ ತಿರ್ಗಾ ನಮ್ಮ ಮೇಲೆ ಬೀಳ್ತಾರೆ. ಹಂಗಲ್ಲ ನಾನು ಹೇಳಿದ್ದು ಅರ್ಥ ಮಾಡ್ಕೊ. ನೀವು 5-6 ಜನ ಮಾಮೂಲಿ ಕಂಟೆಂಟ್ ಮಾಡ್ರಿ. ಹೆಂಗೆ 5 ಜನದಲ್ಲೂ ಇನ್ಮೇಲೆ ಈ ತರ ಮಾಡೋದ್ ಬೇಡ. ನಮ್ಮಿಂದ ಚಿಕ್ಕ ಮಕ್ಳು ಹೋಗ್ತಿದಾರೆ ಆಯ್ತಾ, ಈ ತರ ಚಿಕ್ಕ ಮಕ್ಳು ಪ್ರವೋಕ್ ಆಗ್ತಿದಾರೆ, ಇದಕ್ಕೆ ನಾವು ಮಾಡಲ್ಲ. ನಾವು ಸ್ಟಾಪ್ ಮಾಡಿದೀವಿ. ಯಾರೋ ಫಾಲೋ ಮಾಡ್ತಿದಿರಲ್ಲ ಅವರು ಈ ತರ ಸ್ಟಾಪ್ ಮಾಡಿ. ತುಂಬಾ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಿಮ್ಮ ಲೈಫ್ಗೆ ನಿಮ್ಗೆ ತೊಂದರೆ ಆಗುತ್ತೆ. ಇವಾಗ ನಾವು ಅನುಭವಿಸಿದೀವಿ ತೊಂದ್ರೆನ ಅಂತ ಅನ್ಬಿಟ್ಟು ಒಂದು ಲಾಸ್ಟ್ ಒಂದು ಡಿಸ್ಕ್ರಿಪ್ಷನ್ ಕೊಟ್ಬಿಟ್ರೆ ಮುಗ್ದೋಯ್ತು. ಈ 5 ಜನ ನಿಂತ್ಕೊಂಡು ಅಂದ್ರೆ 5 ಜನ ಅಂದ್ರೆ ನಾವು ನಿಂತ್ಕೊಳ್ಳಿ ಅಂದ್ರೆ ಸ್ಟ್ರೈಟ್ ಆಗಿ ನಿಂತ್ಕೊಂಡು ಮಾಡಿ ಅಂತ ಹೇಳ್ತಾ ಇಲ್ಲ. ನೀನ್ ನಾರ್ಮಲ್ ನನ್ ಮೊನ್ನೆ ಕಂಟೆಂಟ್ ಕೊಟ್ಟಿದ್ಯಾ ಗೊತ್ತಾ ದಯ್ಯ ನೀವೆಲ್ಲ, ಅದೇ ತರದ್ ಮಾಡಿ. ಬಟ್ 5 ಜನ ಅದೇ ವಿಡಿಯೋದಲ್ಲಿ ಇರ್ಲಿ. 5 ಜನ ಬಾಯಲ್ಲೂ ಸಾರಿ ಅಂತ ಬಂತು ಅಂದ್ರೆ ಮುಗ್ದೋಯ್ತು. ಇನ್ಮೇಲೆ ಮಾಡಲ್ಲ. ಯಾವ್ದೇ ಇದ್ರು ಕೆಟ್ಟ ಮಾತ್ಕೊಂಡು ಯೂಸ್ ಮಾಡಲ್ಲ. ನಮ್ಮಿಂದ ಯಾರು ಪ್ರವೋಕ್ ಆಗ್ಬೇಡಿ ಅಂತ ಫೈನಲ್ ಆಗಿ ಒಂದ್ ಮಾತು ಹೇಳ್ಬಿಟ್ರೆ ಮುಗ್ದೋಯ್ತಲ್ಲ. ಈಗ ನಿನ್ನ ಮನ್ಸು ಮುಟ್ಕೊಂಡು ಲಾರೆನ್ಸ್ ನೀನ್ ಹೇಳು, ನೀನ್ ಸಾರಿ ಕೇಳೋ ಅಂತ ತಪ್ಪು ಮಾಡಿಲ್ವಾ ಇವಾಗ? ನಾನು ಸಾರಿ ಕೇಳೋ ಅಂತ ತಪ್ಪು ನಾನು ಮಾಡಿದೀನಿ. ಇಷ್ಟೇ, ಇನ್ನೇನಿಲ್ಲ. ನಾನು ಇವಾಗ ಇದನ್ನ ನೋಡೋ ಕೇಳ್ರಿ ಒಂದೇ ಒಂದು ಸೆಕೆಂಡ್. ಇವಾಗ ರೈಟ್ ಟು ಸ್ಪೀಚ್ ಅಂತ ನಮ್ದ್ರಲ್ಲೂ ಒಂದು ಇದೈತೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಇವಾಗ ಆಯ್ತು ನಿನ್ಗೆ ಅಲ್ಲಲ್ಲ ಆತರ ಇಲ್ಲಿ ಕೇಳಿ, ಇಲ್ಲಿ ಈ ತರ ಆಗುತ್ತೆ. ಆಮೇಲೆ ರೈಟ್ ಆಫ್ ಮೂವ್ಮೆಂಟ್, ಇವಾಗ ನೀನ್ ಹೇಳಿದ ಗೊತ್ತಾ ರೈಟ್ ಆಫ್ ಸ್ಪೀಚ್ ಅಂತ ಅನ್ಬಿಟ್ಟು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಅದಕ್ಕೆ ಆದಂತ ಸೆಕ್ಷನ್ ಇದೆ. ಏನ್ ಗೊತ್ತಾ, ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಅಮ್ಮನ್ನ ಹಾಕಿ ಅಕ್ಕನ ಹಾಕಿ ಅನ್ನಂಗಿಲ್ಲ ಅನ್ನೋದಕ್ಕೆ ಕಾನೂನ್ಸ್ ಇದೆ. ಇನ್ನೊಬ್ರಿಗೆ ಪಬ್ಲಿಕ್ ಅವೇರ್ನೆಸ್ ಅದು ಬರೋದು ಈಚೆ ಕಡೆ ಸೋಷಿಯಲ್ ಮೀಡಿಯಾಕ್ಕೆ ಕೊಡ್ತಾ ಇರೋದು ಅದಲ್ವಾ. ಅದು ಇವಾಗ ಹೆಣ್ಮಕ್ಳೆಲ್ಲ ಸೋಷಿಯಲ್ ಮೀಡಿಯಾ ನೋಡೋದ್ರಿಂದ ಇದಾಗಿದೆ. ಆಮೇಲೆ ನಿನಗ್ ಮಸಿ ಬಳಿತಾರೆ ಅಂತ ಅನ್ನೋದಕ್ಕೆ ನಾನು ಬಳಿತೀವಿ ಅಂತ ಹೇಳಿಲ್ಲ. ಅದನ್ನ ಈ ತರ ಎಲ್ಲ ಹೋಗ್ತಾ ಇದ್ರೆ ಹಿಂಗ್ ಆಗುತ್ತೆ ನಿನಗೆ ಅಂತ ಅನ್ಬಿಟ್ಟು ನಾನು ಹೇಳಿದ್ ನಿನಗೆ ಬಳಿತಾರೆ ಆ ತರ ನಾವ್ ಅರ್ಥ ಮಾಡ್ಕೊಂಡಿಲ್ಲ. ಆಮೇಲೆ ನಿನ್ ಮೊನ್ನೆ ವಿಡಿಯೋ ಮಾಡಿದ್ಕೆ ಸ್ವಲ್ಪ ತುಂಬಾ ಖುಷಿ ಆಯ್ತು. ಅದನ್ನ ಹಂಗೆ ಇದೊಂದೆಲ್ಲ ಸೇರಿ JP ನೀನು ಯಾದವ್ ಇವರೆಲ್ಲ ಸೇರ್ಕೊಂಡು ಮಧು ಅವರೆಲ್ಲ ಸೇರ್ಕೊಂಡು ಒಂದೇ ಒಂದು ವಿಡಿಯೋ ಮಾಡಾಕ್ರಿ. ಇನ್ನ ನಿಮ್ ಮೇಲಿರೋ ಓಪೆ ಚೇಂಜ್ ಆಗುತ್ತೆ ಎಲ್ಲಾರ್ಗು. ಇನ್ನ ಖುಷಿ ಪಡ್ತೀವಿ. ನಮ್ಮ ಅಮ್ಮ ನಾನ್ ಶೇರ್ ಮಾಡಿ ಇಲ್ಲಿ ಕೇಳಿ ಶೇರ್ ಮಾಡಿ ವಾಟ್ಸ್ಆಪ್ ಸ್ಟೇಟಸ್ ಹಾಕಂತೀವಿ ನಾವು ಸಂಘಟನೆಯವರೆಲ್ಲ. ಸರಿನಾ? ಆಯ್ತು ಮಾಡ್ಬಿಡಮ್ಮ, ಅದೊಂದು ಮಾಡ್ಬಿಡು.